ಹಾಯ್ ಗೈಸ್, ನೋಡಿ ಜಸ್ಟ್ 15 ದಿನಗಳಲ್ಲಿ 1000 ಸಬ್ಸ್ಕ್ರೈಬರ್ಸು ಯೂಟ್ಯೂಬ್ನಲ್ಲಿ ಮಾಡ್ಬೋದು. ನೋಡಿ ಅಂದರೆ ಯಾವ್ಯಾವ ಥರ ನಾವು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು, ಯಾವ್ಯಾವ ಥರ ಟಿಪ್ಸ್ಗಳನ್ನು ನಾವು ಅಪ್ಲೈ ಮಾಡ್ಕೋಬೇಕು ಅಂತ ಯೂಟ್ಯೂಬ್ನಲ್ಲಿ ನಾವು ಹೇಳೋದಾದರೆ, ನೋಡಿ ಗೈಸ್ ನಾನು ಫಸ್ಟಿಗೆ ಬರ್ತೀನಿ. ಈ ಫಸ್ಟಿಗೆ ಹೇಳೋದಾದರೆ ನೋಡಿ, ನಾವು ಸೆಟ್ಟಿಂಗ್ಸ್ ಅಂತ ಕರಿತೀವಿ. ನೋಡಿ ಅಂದರೆ ವೈ ಟಿ ಸ್ಟುಡಿಯೋದಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ನೋಡಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ನೋಡಿ ಅಲ್ಲಿ ಕೀಬೋರ್ಡು ಮತ್ತು ಪೇಜ್ ವೆರಿಫಿಕೇಷನ್ನು ಎಲ್ಲ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನೋಡಿ ಕ್ಲೀನಾಗೆ ಸೆಟ್ಟಿಂಗ್ಸಲ್ಲಿ ಕೀಬೋರ್ಡು ಪೇಜ್ ವೆರಿಫಿಕೇಷನ್ನು ಎಲ್ಲ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಅದಾದ ತಕ್ಷಣ ಸೆಕೆಂಡ್ ಇದೆಯಲ್ಲ, ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಗಾಯ್ಸ್. ಇದನ್ನಂತೂ ಭಾಳ ನೀಟಾಗೆ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ ಒಂದು ತಿಳ್ಕೊಳ್ಳಿ ಗಾಯ್ಸ್, ಯಾರ್ಯಾರು ಹೊಸದಾಗಿ ನೀವು ಯೂಟ್ಯೂಬರ್ಸ್ ನೀವು ಚಾನಲ್ ಮಾಡ್ಕೊಂಡಿದ್ದೀರಲ್ಲ, ದಯವಿಟ್ಟು ಹೇಳ್ತೀನಿ ಕೇಳಿ, ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡಿಂಗ್ ಇರಲಿ. ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡಿಂಗ್ ಇದ್ದಾಗ ಮಾತ್ರ ನಿಮಗೆ ಇಲ್ಲಿ ಫಾಲೋವರ್ಸ್ ಬರೋಕ್ಕೆ ಚಾನ್ಸಸ್ ಇದೆ ಗಾಯ್ಸ್. ನೋಡಿ ಕಂಟಿನ್ಯೂಸ್ ಅಪ್ಲೋಡ್ ಇರಬೇಕು. ಇದೊಂದು ಸೆಕೆಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಗಾಯ್ಸ್. ಮತ್ತು ಥರ್ಡು ನೋಡಿ ಕನ್ಸಿಸ್ಟೆನ್ಸಿ ಅಂತ ಇದೆ. ಅಂದರೆ ನೀವು ವಿಡಿಯೋನ ಅಪ್ಲೋಡಿಂಗ್ ಮಾಡೋದು ಒಂದು ಮೆಥಡ್ ಇರಬೇಕು. ಅಂದರೆ ಮೆಥಡ್ ಅಂದರೆ ಯಾವ ಥರ, ಏನು ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಥವಾ ವೀಕ್ಲಿ ವಿಡಿಯೋ ಅಪ್ಲೋಡಿಂಗ್ ಮಾಡ್ತೀರಾ, ಡಿಪೆಂಡಿಂಗ್ ಅಪ್ಪ ಅಂದರೆ ಅಂದರೆ ನಿಮ್ಮ ಮೇಲೆ ಹೋಗುತ್ತೆ ಅದು. ಯಾವ ಥರ ವೀಡಿಯೋಗಳನ್ನು ನೀವು ಹಾಕ್ತಾಯಿದ್ದೀರಾ ನೋಡಿ. ಡೈಲಿ ಅಪ್ಲೋಡ್ ನೋಡಿ, ನೀವು ಡೈಲಿ ಆದರೆ ನೀವು ಲಾಂಗ್ ವಿಡಿಯೋ 2 ಹಾಕಿ, ಶಾರ್ಟ್ ವಿಡಿಯೋ ಒಂದು 3 ಆದರೂ ಹಾಕಿ. ಓಕೆ, ಇಲ್ಲ ನಾನು ವೀಕ್ಲಿ ಮಾಡ್ತೀನಿ ಅಂದರೆ ವೀಕ್ಲಿ ಅಟ್ಲೀಸ್ಟ್ ನೀವು ಒಂದು 5 ಆದರೂ ವಿಡಿಯೋ ಹಾಕಲೇಬೇಕು ಯೂಟ್ಯೂಬ್ನಲ್ಲಿ. ನೋಡಿ ಒಂದು ನಿಮ್ಮ ಚಾಯ್ಸ್ ಇರಬೇಕು. ಅಂದರೆ ನೀವು ಯಾವ ಥರ ನೀವು ವೀಡಿಯೋಗಳನ್ನು ಅಪ್ಲೋಡಿಂಗ್ ಮಾಡ್ಕೊಂತೀರ ಅಂತಕ್ಕಂಥದ್ರ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ ಗಾಯ್ಸ್. ಮತ್ತು ಅದರ ಜೊತೆಗೆ ಇಲ್ಲಿ ನೋಡಿ ಫೋರ್ತ್ ಒಂದು ಹೇಳ್ತೀನಿ, ಸರ್ಚ್ ಲೀಸ್ಟ್ ಆಫ್ ವೀಡಿಯೋ. ನೋಡಿ ಒಂದೇನೆಂದರೆ ನೋಡಿ, ಯಾವುದೇ ಒಂದು ಸಬ್ಸ್ಕ್ರೈಬರ್ಸು, ಯಾವುದೇ ಒಂದು ಫಾಲೋವರ್ಸು ನಿಮ್ಮನ್ನು ಅಂದರೆ ಯಾವುದೇ ಒಂದು ಫಾಲೋವರ್ಸು, ಯಾವುದೇ ಒಂದು ಸಬ್ಸ್ಕ್ರೈಬರ್ಸ್ ಯಾರೇ ಆಗಿರಲಿ ನೋಡಿ, ಅವರು ಆದಷ್ಟು ಸರ್ಚ್ ಮಾಡೋಂಗಿರಬೇಕು. ಅಂದರೆ ಒಂದು ಕಂಟೆಂಟ್ ನಿಮ್ಮ ವಿಡಿಯೋ ಕಂಟೆಂಟ್ಗಳನ್ನು ಸರ್ಚ್ ಮಾಡೋಂಗಿರಬೇಕು. ಹಂಗಾದ್ರೆ ಏನಾಗುತ್ತೆ, ನಿಮಗೆ ಇನ್ನೂ ಬೇಗ ಒಂದು ಸಬ್ಸ್ಕ್ರೈಬರ್ ಬರ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಮತ್ತು ಇನ್ನೊಂದು ನೋಡಿ ಇಲ್ಲಿ ಹೇಳ್ತೀನಿ, ಸರ್ಚ್ ಲೀಸ್ಟ್ ಆಫ್ ವೀಡಿಯೋ. ನೋಡಿ ಅದು ಮತ್ತು ಯಾವ ಥರ ಇರಬೇಕು, ಟ್ಯಾಗಲ್ಲಿ ಆಗಿರ್ಬೋದು, ಕೀಬೋರ್ಡ್ಸಲ್ಲಿ ಆಗಿರ್ಬೋದು. ನೋಡಿ ಮತ್ತು ಇನ್ನೊಂದು ಡೆಸ್ಕ್ರಿಪ್ಷನ್ಸಲ್ಲಿ ಕರೆಕ್ಟಾಗಿರಬೇಕು. ತಮ್ಮೇಲ್ ಅಂತ ಹೇಳ್ತೀನಿ ನೋಡಿ, ನೋಡಿ ಅಲ್ಲಿ ತಮ್ಮೇಲಲ್ಲಿ ನೋಡಿ ಯೂಟ್ಯೂಬ್ ಅವರು ವೀಡಿಯೋಗಳು ನೋಡ್ತಾರಲ್ಲ, ಅವ್ರಿಗೊಂದು ಕ್ಯೂರಿಯಾಸಿಟಿಯನ್ನು ನೀವು ಕೊಡಬೇಕು. ಅಂದರೆ ಏನೋ ಇದೆ ಅದರ ವೀಡಿಯೋದಲ್ಲಿ, ಆ ಥರ ಒಂದು ಕ್ಯೂರಿಯಾಸಿಟಿ ಅವರಿಗೆ ಒಂದು ಅಟ್ರಾಕ್ಷನ್ ಒಂದು ವೀಡಿಯೋಗಳು ನಿಮ್ಮಲ್ಲಿ ಇರಬೇಕಾಗುತ್ತೆ ಯೂಟ್ಯೂಬ್ನಲ್ಲಿ ಒಂದು ಫಾಲೋವರ್ಸ್ ಬರೋಕ್ಕೆ. ಮತ್ತು ಇಲ್ಲಿ 5ನೇ ಪಾಯಿಂಟ್ ಹೇಳ್ತೀನಿ ಗೈಸ್. 5ನೇ ಪಾಯಿಂಟ್ ಅಂದರೆ ಏನು, ನೀವು ವಿಡಿಯೋ ಅಪ್ಲೋಡ್ ಮಾಡ್ತಕ್ಕಂಥದ್ದು ಒಂದು ವಿಡಿಯೋ ಇದೆಯಲ್ಲ, ಅದು ಕ್ಲಾರಿಟಿ ಇರಬೇಕು ವ್ಯೂವರ್ಸ್ಗೆ. ಮತ್ತು ಇನ್ನೊಂದು ನೋಡಿ, ಕ್ಲಿಯರ್ ಟು ವ್ಯೂವರ್ಸ್. ಅಂದರೆ ನಿಮ್ಮ ವಿಡಿಯೋ ಭಾಳ ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆಗಬೇಕು. ಅದರ ಜೊತೆಗೆ ನೋಡಿ ಇನ್ನೊಂದು, ನೀವು ಹಾಕ್ತಕ್ಕಂಥ ಒಂದು ಕಂಟೆಂಟ್ ಇದೆಯಲ್ಲ, ಆ ಕಂಟೆಂಟ್ ನೋಡಿದ ತಕ್ಷಣವೇ ಅವ್ರ ವೀಡಿಯೋನ ಫುಲ್ ನೋಡೋಂಗಿರಬೇಕು. ಸುಮ್ಮನೆ ಏನೋ ಒಂಥರ ನೀವು ಯಾವುದೋ ಒಂಥರ ಬೇಕಾಬೇಟಿಗೆ ವೀಡಿಯೋ ಹಾಕಿದರೆ ಅಲ್ಲಿ ಏನಾಗುತ್ತೆ, ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲೇನಾಗ್ಬಿಡ್ತಾರೆ, ವೀಡಿಯೋ ಸ್ಕ್ರೋಲು ಮಾಡಿಬಿಡ್ತಾರೆ. ನೋಡಿ ಯಾವುದೇ ಕಾರಣಕ್ಕೂ ಅವರು ವೀಡಿಯೋವನ್ನು ಸ್ಕ್ರೋಲ್ ಮಾಡಿದಂಗೆ ನೀವು ಒಳ್ಳೆ ಒಂದು ವೀಡಿಯೋನ ನೀವು ಕ್ಲಾರಿಟಿ ವ್ಯೂವರ್ಸಿಗೆ ಕೊಡಬೇಕಾಗುತ್ತೆ ಗಾಯ್ಸ್. ನೆಕ್ಸ್ಟ್ ನೋಡಿ ಇನ್ನೊಂದಿದೆ ಗಾಯ್ಸ್, ಇಲ್ಲಿ ಇನ್ನೊಂದು ಏನಂದರೆ ನೋಡಿ, ಆದಷ್ಟು ನೀವು ಒಂದು ವೀಡಿಯೋಗಳನ್ನ ಆದಷ್ಟು ಸ್ಪೀಡನ್ನು ನೀವು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಭಾಳ ಕೆಲವೊಂದು ಸಾರಿ ಸ್ಲೋ ಇರ್ತವೆ ವೀಡಿಯೋಗಳನ್ನು ನೀವು ಸ್ಪೀಡಾಗಿ ಸೆಟ್ಟಿಂಗ್ ಮಾಡ್ಕೊತಕ್ಕಂಥ ಒಂದು ಸೆಟ್ಟಿಂಗ್ ನೀವು ಅದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಗಾಯ್ಸ್ ಇಲ್ಲಿ ಇನ್ನೊಂದೇನೆಂದರೆ ನೋಡಿ, ನೀವು ಮಾಡ್ತಕ್ಕಂಥ ವೀಡಿಯೋ ಏನು ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಯೂಟ್ಯೂಬ್ನಲ್ಲಿ ವೀಡಿಯೋಗಳು ಹೆಂಗಿರಬೇಕಂದ್ರೆ, ಕ್ಯಾಮ್ರಾ ವೆರಿ ಕ್ಲಿಯರ್ ಇರಬೇಕು. ಮತ್ತು ವಾಯ್ಸ್ ಕೂಡ ಕ್ಲಿಯರೆನ್ಸ್ ಇರಬೇಕು. ಯಾವುದೇ ಥರ ಸೌಂಡ್ ಕೂಡ ಬರಬಾರ್ದು. ಆ ಕಡೆ ಒಂಥರ ಸೌಂಡ್ಗಳು ಒಂಥರ ಫುಲ್ಲು ಆ ಥರ ಏನು ಸೌಂಡು, ಬಸ್ ಸೌಂಡು ಮತ್ತು ಲಾರಿ ಸೌಂಡ್ಗಳು ಮತ್ತು ಬೇರೆ ಯಾವುದೋ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಸೌಂಡ್ಗಳು ಯಾವುದೇ ಥರ ಬರಕೂಡ್ದು. ನೆಕ್ಸ್ಟ್ ಇನ್ನೊಂದು ಗಾಯ್ಸ್ ಹೇಳ್ತೀನಿ ಗಾಯ್ಸ್, ನೋಡಿ ಪ್ರತಿಯೊಬ್ಬರು ಕೂಡ ನಂದು ಇದುವರೆಗೂ 1K, ಈಗ ನಂದು ಕೂಡ 1K ಆಲ್ರೆಡಿ ಜಾಸ್ತಿ ಆಗ್ತಾಯಿದೆ. 1K ಫಾಲೋವರ್ಸ್ ಕೂಡ ಆಗಿದ್ದಾರೆ. ಎಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸು ಎಲ್ಲರೂ ಕೂಡ. ನಾನು ಭಾಳ ಹಾರ್ಟ್ಲಿ ಅವರಿಗೆ ವಿಶ್ ಮಾಡ್ತೀನಿ. ನನ್ನ ಯೂಟ್ಯೂಬರ್ಸ್ಗೆ 1K ಸಪೋರ್ಟು ನೀವೇ, ಸಬ್ಸ್ಕ್ರೈಬರ್ಸೇ ನನಗೆ ಕಾರಣ ಅಂತ ಹೇಳ್ತೀನಿ ಈ ಒಂದು ವಿಚಾರದಲ್ಲಿ. ನೆಕ್ಸ್ಟು ಎಲ್ಲ ವೀಡಿಯೋಗಳು ನೋಡ್ತಾ ಇರಿ, ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನೋಡಿ ಜಸ್ಟ್ 15 ದಿನಗಳಲ್ಲಿ ನೀವು 1000 ಸಬ್ಸ್ಕ್ರೈಬರ್ಸನ್ನು ಮಾಡ್ಬೋದು ಈ ಟಿಪ್ಸನ್ನು ಫಾಲೋ ಮಾಡಿದಾಗ ಗಾಯ್ಸ್. ಓಕೆ ಗಾಯ್ಸ್, ಮುಂದಿನ ಒಂದು ಕಂಟೆಂಟಿಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಓಕೆ, ಬಾಯ್, ಟೇಕ್ ಕೇರ್.